ಬನ್ನಿ ಈಗ ಸಿಹಿ ಕೊಠಡಿ ಒಳಗಡೆ ಹೋಗೋಣ. ಬಾದುಷಾ, ಬೂಂದಿ, ಕರ್ಚಿಕಾಯಿ ಅದ, ಕರ್ಜೆಂಟ್ ಅದ. ಎಷ್ಟೆಷ್ಟಿದೆ ಇಲ್ಲಿ? ಏನೇನು ಕ್ವಾಂಟಿಟಿ ಇದೆ ಇಲ್ಲಿ? ಏನಾಗಿಲ್ಲ ಸರ್, ದಿನ 100 ಕ್ವಿಂಟಲ್ ಬರೋದು, 50 ಕ್ವಿಂಟಲ್ ಬರೋದು, ಹಿಂಗೆ ಬರ್ಬೋದು. ಬಂದಾಗೆಲ್ಲ ನಾವು ಖರ್ಚು ಮಾಡ್ತಾ ಇರ್ತೀವಿ. ಓಕೆ, ನೋಡಿ ವೀಕ್ಷಕರೇ, ಇಲ್ಲಿ ಲಾಡು ನೋಡ್ತಾ ಇರ್ಬೋದು ನೀವು. ದಿನ ಮೊದಲು ಬಂದದ್ದು ಬಂದ್ರೆ ಖರ್ಚು ಮಾಡ್ತೀವಿ, ನಂತರ ಖರ್ಚು ಮಾಡ್ತೀವಿ. ಓಕೆ ಓಕೆ ಓಕೆ, ನೋಡಿ ಚಕ್ಲಿ ಗಿಕ್ಲಿ ಎಲ್ಲ ಇದೆ. ಸೊ ಟೋಟಲ್ ಆಗಿ ಇದು ಎಷ್ಟು ದಿನಕ್ಕೆ ಆಗುವಂಥದ್ದು ಈಗ ನೀವು ರೆಡಿ ಮಾಡಿಟ್ಟಿರೋದು? ಇದು 2-3 ದಿವಸ ಆಗುತ್ತೆ. 2-3 ದಿನಕ್ಕೆ ಆಗುವಂಥದ್ದು. ಅದಾದ್ಮೇಲೆ ಮತ್ತೆ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ. ಓಕೆ, ಉತ್ತರ ಕರ್ನಾಟಕದ ಖಾದ್ಯಗಳೇ ಇಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ರಾಶಿಗಟ್ಟಲೆ ಸೌದೆ ವ್ಯವಸ್ಥೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಈ ಒಂದು ತಿಂಗಳಿಗೆ ಇಷ್ಟೊಂದೆಲ್ಲ ಆಗುತ್ತಾ ಅಂತ ನಮ್ಗನ್ಸುತ್ತೆ. ಅದು ಕಟ್ ಮಾಡ್ದಿರೋ ಅಲ್ಲದೇನೂ ಪಕ್ಕದಲ್ಲಿ ಸಾಕಷ್ಟು ಸೌದೆಗಳು ನಿಂತಿದೆ. ಇದು ನೀವು ನೋಡ್ತಾ ಇರ್ಬೋದು, ಇಷ್ಟೇನಾ ಅಂತ. ಇದು ಇಷ್ಟೆಲ್ಲ, ಇಲ್ಲಿಂದ ಹಿಡಿದು ನೋಡಿ ಆ ಡೆಡ್ ಎಂಡ್ ಏನು ಕಾಣಿಸ್ತಾ ಇದೆ ಅಲ್ಲಿವರೆಗೂ ಸೌದೆ ರಾಶಿಗಳು ರಾಶಿಗಟ್ಟಲೆ ಇಲ್ಲಿ ತಂದು ಹಾಕಿದ್ದಾರೆ. ಇದನ್ನು ಕೂಡ ಭಕ್ತರೇ ತಂದು ಹಾಕಿರುವಂಥದ್ದು.